10 ದಿನ ಇರಾನ್ ಇಂಧನ ಸೌಲಭ್ಯ ಮೇಲಿನ ದಾಳಿಯನ್ನು ನಿಲ್ಲಿಸಿದ ಅಮೆರಿಕ 10 ದಿನಗಳ ಕಾಲ ದಾಳಿಯನ್ನು ನಿಲ್ಲಿಸ್ತಾ ಇದ್ದೇವೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಮಾತುಕತೆ ಮುಂದುವರೆದಿದೆ. ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಡೊನಾಲ್ಡ್ ಟ್ರಂಪ್ ಈ ಮುಖಾಂತರವಾಗಿ ಸುಳಿವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಗಿನ ಮಾತುಕತೆ ಬಗ್ಗೆ ಟ್ರಂಪ್ ಪುನರುಚ್ಚರಿಸಿರೋದು. ಅಮೆರಿಕ ಟೆಹರಾನ್ ಮಧ್ಯ ತುಂಬಾ ಚೆನ್ನಾಗಿ ಮಾತುಕತೆ ಆಗಿದೆ. ಟೆಹರಾನ್ ಜೊತೆ ಸಂಧಾನ ಮಾತುಕತೆಗಳು ನಡೀತಾ ಇದೆ. ಇಂಧನ ಸ್ಥಾವರಗಳ ಮೇಲಿನ ದಾಳಿಗೆ ವಿರಾಮ ವಿಸ್ತರಣೆ. ಇರಾನ್ನ ಇಂಧನ ಸ್ಥಾವರಗಳ ಮೇಲೆ ದಾಳಿ ನಡೆಸಲ್ಲ. ಸೋಮವಾರ 5 ದಿನಗಳ ವಿರಾಮವನ್ನು ಘೋಷಿಸಿದ್ದ ಟ್ರಂಪ್ ಇರಾನ್ ಸರ್ಕಾರದ ಕೋರಿಕೆಯಂತೆ ವಿರಾಮವನ್ನು ವಿಸ್ತರಣೆ ಮಾಡಲಾಗಿದೆ. ಇಂಧನ ಸ್ಥಾವರ ನಾಶದ ಅವಧಿ 10 ದಿನಗಳವರೆಗೆ ವಿಸ್ತರಿಸಲಾಗಿದೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆವರೆಗೂ ಕೂಡ ವಿರಾಮವನ್ನು ನೀಡುವೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿರುವಂಥದ್ದು ಟ್ರಂಪ್. ಇರಾನ್ ಇಂಧನ ಸೌಲಭ್ಯಗಳ ಮೇಲಿನ ದಾಳಿ ಏನಿತ್ತು, ಈ ದಾಳಿಯನ್ನು ಮುಂದೂಡಿಕೆ ಮಾಡಲಾಗಿದೆ. ಏಪ್ರಿಲ್ 6ರ ರಾತ್ರಿ 8 ಗಂಟೆವರೆಗೂ ಕೂಡ ವಿರಾಮ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಮಾತುಕತೆ ಸಕಾರಾತ್ಮಕವಾಗಿ ಸಾಗ್ತಾ ಇದೆ ಅಂತ ಟ್ರಂಪ್ ಇದೇ ಸಂದರ್ಭದಲ್ಲಿ ಹೇಳ್ತಾ ಇರೋದು.